ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ತಯಾರಿನ ನೀವೆಲ್ಲರೂ ಶುರು ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಕೂಡ ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋದ್ರಿಂದ ಹಬ್ಬದ ತಯಾರಿನ ಶುರು ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಪ್ರತಿ ವರ್ಷಕ್ಕೆ 2 ಸರ್ತಿ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರ್ತೀನಿ. ಅಂದರೆ ಶ್ರಾವಣ ಮಾಸ ಶುರು ಆಗೋಕ್ಕಿಂತ ಮುಂಚೆ, ಹಾಗೆಯೇ ದೀಪಾವಳಿಗೆ ಇವೆರಡು ಸರ್ತಿ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರ್ತೀನಿ. ಮತ್ತು ಪ್ರತಿ ಸರ್ತಿ ನಾನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸರ್ತಿ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಅಂದರೆ ನನಗೆ ಊರಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಟೈಮ್ ಕೂಡ ಕಮ್ಮಿ ಇದರಿಂದ ನಾವು ಈ ಸರ್ತಿ ಅರ್ಬನ್ ಕ್ಲ್ಯಾಪ್ನವ್ರನ್ನ ಕರೆಸಿದ್ದೀವಿ. ಆದರೆ ಇದು ಪ್ರಮೋಷ್ನಲ್ ವಿಡಿಯೋ ಮಾತ್ರ ಅಲ್ಲ. ಸೊ ಪ್ಲೀಸ್ ಯಾರು ಇದು ಪ್ರಮೋಷ್ನಲ್ ವಿಡಿಯೋ ಅಂತ ಮಾತ್ರ ತಿಳ್ಕೊಬೇಡಿ. ನಾವೇ ಪರ್ಸ್ನಲ್ಲಾಗಿ ಕರೆಸಿರೋದು. ನಾವು ಈ ಮನೆಗೆ ಬಂದು ಆ್ಯಕ್ಚುಲಿ 3 ವರ್ಷ ಆಯಿತು. ಒಂದು ಸರ್ತಿ ಪೂರ್ತಿ ಮನೆ ಅಂತ ಕ್ಲೀನ್ ಮಾಡಿಸಿರಲಿಲ್ಲ. ಸರಿ, ಈ ವರ್ಷ ಮಾಡಿಸಿದ್ರಾಯ್ತು ಅಂತ ಅವ್ರನ್ನ ಕರೆಸಿದ್ವಿ. ಆ್ಯಂಡ್ ತುಂಬ ಅನ್ಎಕ್ಸೆಸಿಬಲ್ ಏರಿಯಾಸ್ ಎಲ್ಲ ಇರುತ್ತಲ್ವ ಮನೆಯಲ್ಲಿ, ಕಾರ್ನರ್ಸ್ ಎಲ್ಲ ಇರುತ್ತೆ. ಸೊ ಅದು ನನಗೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಕ್ಲೀನ್ ಮಾಡೋದಕ್ಕೆ. ಎನರ್ಜಿನೂ ತುಂಬ ಹೋಗ್ತಾಯಿತ್ತು. ಸೊ ಅದಕ್ಕೆ ಈ ವರ್ಷ ಕರೆಸಿದ್ರಾಯ್ತು ಅಂತ ಅವ್ರ ಸರ್ವಿಸ್ನ ನಾವು ಈ ಸರ್ತಿ ಆಪ್ಟ್ ಮಾಡಿದ್ದೀವಿ. ಸೊ 2:30 ಗಂಟೆಗೆ ನಾನು ಶೆಡ್ಯೂಲ್ ಮಾಡಿದ್ದೆ. ಅವ್ರು ಬರುವಷ್ಟರಲ್ಲಿ ಬೆಡ್ಶೀಟ್ಸು, ಕುಷನ್ ಕವರ್ಸು, ಬ್ಲ್ಯಾಂಕೆಟ್ಸು ಎಲ್ಲ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಕ್ಲೀನಿಂಗ್ ಮಾಡೋದಕ್ಕೆ ಈಸಿಯಾಗಿರಲಿ ಅಂತ. ಆ್ಯಂಡ್ ಈ ಸರ್ತಿನೂ ನಾನೇ ಕ್ಲೀನ್ ಮಾಡ್ಕೋಬೇಕು ಅಂತ ನನಗೆ ಇತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಅಂತ ಲ್ಯಾಡರ್ ತರಿಸಿದ್ದೆ. ಅಂದರೆ ಮೊದಲೇ ಹೇಳಿದ್ನಲ್ಲ, ತುಂಬ ಕಡೆಗೆಲ್ಲ ಅನ್ಎಕ್ಸೆಸಿಬಲ್ ಏರಿಯಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ತುಂಬ ಹೈಟಲ್ಲಿ ಇರುವಂಥ ಅಂದರೆ ಫ್ಯಾನ್ ಆಗಿರ್ಬೋದು, ಇದನ್ನೆಲ್ಲ ನಾನು ಫಾಲ್ ಸೀಲಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ನನಗೆ ಇತ್ತೀಚೆಗೆ ಸ್ವಲ್ಪ ಶೋಲ್ಡರ್ ಪೇನು ಬರ್ತಾಯಿತ್ತು. ಸೊ ಸ್ಟೂಲ್ ಮೇಲೆಲ್ಲ ನಿಂತ್ಕೊಂಡು, ಚೇರ್ ಮೇಲೆಲ್ಲ ನಿಂತ್ಕೊಂಡು ಕ್ಲೀನ್ ಮಾಡೋದಕ್ಕೇನೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಈ ಲ್ಯಾಡರ್ನ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಒಳ್ಳೆಯದೇ ಆಯಿತು. ಅವ್ರಿಗೂ ಕೂಡ ಪ್ರೊವೈಡ್ ಮಾಡಿದ್ರೆ ಅವ್ರಿಗೂ ಕೂಡ ಈಸಿ ಆಗಿರುತ್ತೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಈ ಲ್ಯಾಡರ್ನ ತರಿಸಿದ್ದೀನಿ. ಚೆನ್ನಾಗಿ ಅನ್ನಿಸ್ತು ನನಗೆ. ಕ್ವಾಲಿಟಿ ಎಲ್ಲ ಅಮೆಝಾನ್ದವ್ರದ್ದೇ ಬ್ರ್ಯಾಂಡ್ ಏನು ಬರುತ್ತಲ್ವ, ಅಮೆಝಾನ್ ಬೇಸಿಕ್ಕು ಅಂತ, ಆ ಬ್ರ್ಯಾಂಡಿಂದನೇ ನಾನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಹೆವಿಯಾಗಿಯೂ ಇಲ್ಲ, ಲೈಟಾಗಿಯೂ ಇಲ್ಲ. ಆರಾಮಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಮೂವ್ ಮಾಡ್ಕೋಬೋದು. ಓವರಾಲ್ ಆಗಿ ನನಗೇನೋ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ನೋಡೋಣ ಯೂಸ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ. ಆ್ಯಂಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತು ಇವತ್ತು ಬಂದು ಬರೀ ನಾನು ಹೊರಗಡೆದ್ದು ಅಂದರೆ ಎಕ್ಸ್ಟೀರಿಯರ್ ಅಷ್ಟೇ ಕ್ಲೀನಿಂಗಿಗೆ ಹೇಳಿರೋದು. ಇಂಟೀರಿಯರ್ ನಾನು ಮಾಡಿಸ್ತಾ ಇಲ್ಲ. ಅಂದರೆ ವಾರ್ಡ್ರೋಬ್ ಒಳಗಡೆ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ ಒಳಗಡೆ ಆಗಿರ್ಬೋದು. ಸೊ ಆ ಥರ ಒಳಗಡೆ ಎಲ್ಲ ನಾನು ಕ್ಲೀನ್ ಮಾಡಿಸ್ತಾ ಇಲ್ಲ. ನನಗೆ ಆ್ಯಕ್ಚುಲಿ ಆ ಥರ ಒಳಗಡೆ ಕ್ಲೀನ್ ಮಾಡಿಸೋದು ನನಗೆ ಇಷ್ಟ ಆಗಲ್ಲ. ಅಂದರೆ ಸೇಫ್ಟಿನೂ ಅಲ್ಲ ಅಂತ ನನಗನ್ಸುತ್ತೆ. ಒಳಗಡೆ ನನಗೆ ಹೇಗೆ ಬೇಕೋ ಹಾಗೆ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡಿಕೊಂಡ್ರೇ ನನಗೆ ಇಷ್ಟ. ಸೊ ಅದಕ್ಕೆ ನಾನು ಬರೀ ಎಕ್ಸ್ಟೀರಿಯರ್ ಅಷ್ಟೇ ಸರ್ವಿಸ್ ತೊಗೊಂಡಿರೋದು. ಆ್ಯಂಡ್ ಅವ್ರಿಗೆ ನಾನು ಮೊದಲೇ ಹೇಳಿದ ಥರ 2:30 ಗಂಟೆಗೆ ನಾನು ಶೆಡ್ಯೂಲ್ ಮಾಡಿರೋದು. ಸೊ ಲಂಚ್ ಅಷ್ಟರೊಳಗಡೆ ನನಗೆ ಮಾಡ್ಕೋಬೇಕಿತ್ತು. ಅದಕ್ಕೆ ನಾನು ಇವತ್ತು ಬರೀ ಅನ್ನ ಮತ್ತು ಬೇಳೆ ಸಾರು 2ನೇ ಲಂಚ್ಗೆ ಅಂತ ಮಾಡ್ಕೊಂಡಿದ್ದೆ. ಆ್ಯಂಡ್ ಅವ್ರು ಬರೋದ್ರೊಳಗಡೆ ಲಂಚ್ ಮುಗಿಸ್ಕೊಂಡ್ರಾಯ್ತು ಅಂತ ಇವಾಗ ನಾನು ಲಂಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2:30 ಆಗಿದೆ. ಸೊ ಕರೆಕ್ಟಾಗಿ 2:30 ಗಂಟೆಗೆ ಬಂದರು ಅವರು. ಅಂದರೆ ಎಕ್ಸಾಕ್ಟ್ಲಿ 2:20ಗೆ ನನಗೆ ಕಾಲ್ ಬಂತು ಬರ್ತಾಯಿದ್ದೀವಿ ಅಂತ. ಅದು ನಂಗೆ ತುಂಬ ಇಷ್ಟ ಆಯಿತು. ನಾವು ಬೇರೆ ಸರ್ವಿಸಸ್ನೂ ಅರ್ಬನ್ ಕ್ಲ್ಯಾಪಲ್ಲಿ ತೊಗೊಂಡಿದ್ದೀವಿ. ಅಂದರೆ ಬಾತ್ರೂಮ್ ಸರ್ವಿಸಸ್ ಆಗಿರ್ಬೋದು, ಕಿಚನ್ ಸರ್ವಿಸಸ್ಸು ಆ ಥರ ಎಲ್ಲ ನಾನು ತೊಗೊಂಡಿದ್ದೆ. ಇದೊಂದು ನನಗೆ ತುಂಬ ಇಷ್ಟ ಆಗುತ್ತೆ. ಪ್ರಾಂಪ್ಟಾಗಿ ಹೇಳಿದ ಟೈಮಿಗೆ ಬರ್ತಾರೆ. ಸೊ ಇವತ್ತು ಕೂಡ ಅಷ್ಟೇ 2:30ಗೆ ಅಂದರೆ ಶೆಡ್ಯೂಲ್ ಮಾಡಿದ್ದು ಅಷ್ಟೇ ಕರೆಕ್ಟಾಗಿ 2:30ಗೆ ಅವ್ರು ತಮ್ಮ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ರು. ಒಂದು ಟೀಮ್ ಬಂದಿದ್ದರು. ಅಂದರೆ 3 ಜನ ಇದ್ದರು ಟೀಮಲ್ಲಿ. ಆ್ಯಂಡ್ ಮೊದಲು ಅವರು
ಮನೆಯೆಲ್ಲ ಒಂದು ಸಾರಿ ನೋಡಿಕೊಂಡ್ರು ಎಲ್ಲೆಲ್ಲಿ ಸರ್ವಿಸಿಂಗ್ ಇದೆ ಅಂತ, ಅಂದರೆ ಎಲ್ಲೆಲ್ಲಿ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ. ಆ್ಯಂಡ್ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ರೂಮ್ ವಾಯ್ಸ್ ಮಾಡಿಕೊಡಿ ಅಂತ, ಅಂದರೆ ನಮಗೂ ಕೂಡ ಈಸಿ ಆಗಿರುತ್ತೆ. ಒಂದು ಕಡೆಗೆ ಕೂತ್ಕೊಂಡಿರೋದಕ್ಕೆ, ಕೆಲಸ ಮಾಡೋದಕ್ಕಾಯಿತು, ಆಫೀಸ್ ವರ್ಕ್ ಆಯಿತು, ಒಂದು ಕಡೆಗೆ ಮಾಡಿಕೊಂಡ್ರೆ ನಮ್ಗೆ ಬೇರೆ ಕಡೆಗೆ ಆರಾಮಾಗಿ ನಾವು ಕೂತ್ಕೋಬೋದು ಅಂತ. ಆ್ಯಂಡ್ ಮೋಸ್ಟ್ಲಿ ನಮ್ಮ ಕೆಲಸ ಬಂದು ನಮ್ಮ ರೂಮಲ್ಲಿ, ಅಂದರೆ ಮಾಸ್ಟರ್ ಬೆಡ್ರೂಮಲ್ಲಿ ಜಾಸ್ತಿ ಇರುತ್ತೆ. ಸೊ ಆಫೀಸ್ ವರ್ಕು ಅಲ್ಲೇ ಜಾಸ್ತಿ ನಾವು ಮಾಡ್ಕೊಳ್ಳೋದು. ಅದಕ್ಕೆ ನಾವು ಮೊದಲು ಮಾಸ್ಟರ್ ಬೆಡ್ರೂಮ್ನ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಮೊದಲು ಅವರು ಮಾಸ್ಟರ್ ಬೆಡ್ರೂಮ್ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ನಮ್ಮನೆ ಬಂದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ತುಂಬ ಮಾಯ್ಶ್ಚರೆಲ್ಲ ಹಿಡಿದು, ಈ ಮಳೆಗಾಲದಲ್ಲಿ, ಪ್ರತಿ ಮಳೆಗಾಲದಲ್ಲೂ ಅಷ್ಟೇ ಮಾಯ್ಶ್ಚರೆಲ್ಲ ಹಿಡಿದು ಗೋಡೆ ಎಲ್ಲ ಹಾಳಾಗ್ತಾಯಿತ್ತು. ಬಟ್ ಈ ಸರ್ತಿ ತುಂಬಾ ಹಾಳಾಗಿತ್ತು ಗೋಡೆ ಎಲ್ಲ, ಪೇಂಟೆಲ್ಲ ತುಂಬ ಹೊರಗಡೆ ಎಲ್ಲ ಬರ್ತಾಯಿತ್ತು. ಸೊ ಅದಕ್ಕೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ. ಆ್ಯಕ್ಚುಲಿ ನಾವು ಈ ಹಬ್ಬಕ್ಕೆ ಸ್ವಲ್ಪ ಪೇಂಟಿಂಗು ಕೂಡ, ಅಂದರೆ ಕೆಳಗಡೆ ಎಷ್ಟೆಷ್ಟು ಹಾಳಾಗಿದೆ ಅಲ್ವಾ, ಅದನ್ನು ಸ್ವಲ್ಪ ಕ್ಲೀನಾಗಿ ಪೇಂಟ್ ಮಾಡಿಸ್ಕೊಂಡ್ರಾಯ್ತು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ವಿ. ಎರಡೂ ರೂಮಿಂದು ಆಲ್ಮೋಸ್ಟ್ ಕ್ಲೀನ್ ಎಲ್ಲ ಆಯಿತು. ಇವಾಗ ಕಿಚನದ್ದು ಸ್ಟಾರ್ಟ್ ಮಾಡ್ತಾಯಿದ್ರು. ಅದನ್ನು ಕಿಚನ್ ಕ್ಲೀನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಡುಗೆನೆಲ್ಲ ಎತ್ತಿಟ್ಕೊಂಬಿಡಿ ಅಂತ ಹೇಳಿದರು. ಅಂದರೆ ಮಾಡಿರೋ ಅಡುಗೆ ಮೇಲೆಲ್ಲ ಡಸ್ಟ್ ಬೀಳುತ್ತಲ್ವ, ಅದಕ್ಕೆ ಅದನ್ನು ಎತ್ತಿಟ್ಕೊಂಬಿಡಿ ಅಂತ ಹೇಳಿದರು. ಅದಕ್ಕೆ ನಾನು ಅದನ್ನು ಅಡುಗೆನ ಎಲ್ಲ ತಂದು ಡೈನಿಂಗ್ ಟೇಬಲ್ಗೆ ಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಂಬ ಹೊತ್ತಾಗಿತ್ತು ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಅದಕ್ಕೆ ಟೀ ಬ್ರೇಕ್ ಮಾಡೋಣ ಅಂತ ಒಂದು ಸ್ವಲ್ಪ ಟೀ ಮಾಡಿಕೊಟ್ರಾಯ್ತು ಅಂತ, ಮೊದಲು ಡೈನಿಂಗ್ ಹಾಲ್ದು ಮಾಡ್ಕೊಳ್ಳಿ, ಅದಾದಮೇಲೆ ಅಡುಗೆ ಮನೆಯದು ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ಅವರು ಇವಾಗ ಡೈನಿಂಗ್ ಹಾಲ್ದು ಕ್ಲೀನಿಂಗು ಶುರು ಮಾಡಿಕೊಂಡ್ರು. ನಾನು ಅವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಪಾಪ ಅವರು ಮನುಷ್ಯರೇ ಅಲ್ವಾ, ತುಂಬ ಹೊತ್ತಾಗಿತ್ತು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ, ತುಂಬ ಸುಸ್ತಾಗಿತ್ತು ಅಂತ ನನಗನ್ನಿಸ್ತು. ಸೊ ಈ ಥರ ಕೆಲಸಕ್ಕೆ ಅಂತ ಬಂದವ್ರಿಗೆ ನಮ್ಮ ಕೈಲಾದಷ್ಟು ಟೀನೋ ಕಾಫಿನೋ ಸ್ನ್ಯಾಕ್ಸೋ ಆಫರ್ ಮಾಡೋದ್ರಿಂದ ಅವ್ರಿಗೂ ಖುಷಿಯಾಗತ್ತೆ ಅಂತ ನನಗನ್ಸುತ್ತೆ. ಮತ್ತು ನಮ್ಮ ಮನೆ 2 BHK ಆಗಿರೋದ್ರಿಂದ ನಾನು 2 BHK ಸರ್ವಿಸ್ನೇ ತೊಗೊಂಡಿದ್ದೆ. ಅಂದರೆ ಅದರಲ್ಲಿ ಆಪ್ಷನ್ಸ್ ಇರುತ್ತೆ, 2 BHKನೋ 3 BHKನೋ ಅಥವಾ ಬಂಗ್ಲೋನೋ, ಈ ಥರ ನಾವು ಮೂವಿನ್ ಅಂತ ಸರ್ವಿಸಸ್ ಏನಿರುತ್ತಲ್ವ ಅಲ್ಲಿ ನಾವು ಚೂಸ್ ಮಾಡ್ಕೋಬೋದು. ನಮ್ಮದು 2 BHK ಇರೋದ್ರಿಂದ ನಾನು 2 BHKನೇ ಸರ್ವಿಸ್ನ ನಾನು ತೊಗೊಂಡಿದ್ದೆ. ಆ್ಯಂಡ್ ಅದರಲ್ಲಿ ಸೋಫಾ ಕ್ಲೀನಿಂಗು ಬರುತ್ತೆ, ಆ್ಯಂಡ್ ಬೆಡ್ದು ಮ್ಯಾಟ್ರೆಸ್ ಕ್ಲೀನಿಂಗು ಅವರು ಮಾಡಿಕೊಡ್ತಾರೆ. ಎಲ್ಲನೂ ಡ್ರೈ ಕ್ಲೀನಿಂಗೇ ಮಾಡೋದಕ್ಕೆ ನಾನು ತೊಗೊಂಡಿದ್ದು. ಅಂದರೆ ಸೋಫಾದ್ದು ವೆಟ್ ಶಾಂಪು ಕೂಡ ನಾವು ಮಾಡಿಸಿದ್ವಿ, ಅದರದ್ದು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಯ್ತು. ಆ್ಯಂಡ್ ಅದರಲ್ಲಿ ನಾವು ಬೇಕು ಅಂತಂದರೆ ಫರ್ನಿಶ್ಡು ಇರುತ್ತೆ, ಸೆಮಿ ಫರ್ನಿಶ್ಡ್ ಇರುತ್ತೆ, ಅಥವಾ ನಾನ್ ಫರ್ನಿಶ್ಡು, ಈ ಥರ ಆಪ್ಷನ್ಸು ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಐ ಥಿಂಕ್ ಕೆಲವೊಬ್ಬರಿಗೆ ಇದು ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಯಾರಿಗೆ ಗೊತ್ತಿರಲ್ಲ ಅವರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಅದು ಮೂವಿನ್ ಏನು ಸೆಕ್ಷನ್ ಏನು ಬರುತ್ತಲ್ವ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಆಪ್ಷನ್ ಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ಲೀನಿಂಗ್ ಸರ್ವಿಸಸ್ನ ತೊಗೋಬೋದು. ನಾನಿಲ್ಲಿ 2 BHK ಬೇಸಿಕ್ನ ತೊಗೊಂಡಿದ್ದು. ಅಂದರೆ ಯಾವುದೇ ರೀತಿ ವೆಟ್ ವೈಪಿಂಗ್ ಆಗಲಿ, ಅಂದರೆ ಸೋಫಾ ಒಂದೇ ನಾನು ವೆಟ್ ವೈಪಿಂಗ್ ಮಾಡಿಸಿರೋದು ಶಾಂಪುದ್ದು. ಅದು ಬಿಟ್ಟು ಬೇರೆ ಯಾವುದೂ ನಾನು ಎಕ್ಸ್ಟ್ರಾ ಸರ್ವಿಸಸ್ನ ನಾನು ತೊಗೊಂಡಿರಲಿಲ್ಲ. ಬಟ್ ಸ್ಟಿಲ್ ಅವರು ತುಂಬ ಚೆನ್ನಾಗಿ ನಾವು ಏನು ಹೇಳ್ತೀವಿ ಅದನ್ನು ಪೇಷಂಟ್ಲಿ ಕೇಳಿಬಿಟ್ಟು ಮಾಡಿಕೊಟ್ರು. ಇವಾಗ ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ನಾನು ಕಿಚನಿಗೆ ಬಂದಿದ್ದೀನಿ. ಈಗ ಡೀಪ್ ಕ್ಲೀನಿಂಗದ್ದು ಸೆಕೆಂಡ್ ಪಾರ್ಟ್ ಅಂತಲೇ ಹೇಳ್ಬೋದು. ನಾನು ಈಗ ಕಿಚನದ್ದು ಒಳಗಡೆದ್ದು, ಅಂದರೆ
ಕ್ಯಾಬಿನೆಟ್ ಒಳಗಡೆ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಡಿಕ್ಲಟ್ರಿಂಗು ಮಾಡ್ಕೊಳ್ಳೋದಿತ್ತು. ನನಗೆ ಏನೇನು ಬೇಡ ಅದನ್ನೆಲ್ಲ ನಾನು ಇವತ್ತು ತೆಗಿಬೇಕಿತ್ತು. ಬಟ್ ತುಂಬ ಏನೂ ಕ್ಲೀನ್ ಮಾಡ್ಕೊಳ್ತಾ ಇಲ್ಲ. ಒಂದೆರಡು ಕ್ಯಾಬಿನೆಟ್ ಅಷ್ಟೇ ಬಾಕಿ ಇತ್ತು. ದಸರಾ ಟೈಮಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಒಂದೆರಡು ಮೂರು ಕ್ಯಾಬಿನೆಟ್ ಅಷ್ಟೇ ನಾನು ಕ್ಲೀನ್ ಮಾಡಿಕೊಂಡೆ ಈ ಸರ್ತಿ. ಇದು ನಮ್ಮದು ಸ್ಪೂನ್ ಹೋಲ್ಡರ್ದೇನು ಕ್ಯಾಬಿನೆಟ್ ಇದೆಯಲ್ವ, ಡ್ರಾರು, ಅದು ಸ್ವಲ್ಪ ಗಲೀಜಾಗಿತ್ತು. ಸೊ ಅದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಮಾಡೋದಕ್ಕಿಂತ ಮುಂಚೆ ಮೊದಲು ಡ್ರಾವರ್ನ ಎಂಟಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಅಂದರೆ ಎಲ್ಲ ಸ್ಪೂನ್ಸು ಎಲ್ಲನೂ ನಾನು ಒಂದು ಡಬ್ಬದಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಡ್ರಾವರಿಂದ ಟ್ರೇ ತೆಗೆದುಬಿಟ್ಟು ವುಡನ್ ಸ್ಪ್ರೇ ಅಂದರೆ ವುಡನ್ ಪಾಲಿಷ್ ಸ್ಪ್ರೇನ ನಾನಿಲ್ಲಿ ಮೊದಲು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ವುಡ್ಗೆಲ್ಲ ಒರೆಸೋದಕ್ಕೆಲ್ಲ ಯೂಸ್ ಮಾಡ್ತೀನಿ. ಆ ಸ್ಪ್ರೇನ ಚೆನ್ನಾಗಿ ಬರುತ್ತೆ, ಅಂದರೆ ಶೈನಿಂಗ್ ಆಗಿರುತ್ತೆ. ಹಾಗೆಯೇ ವುಡ್ ಕೂಡ ಹಾಳಾಗ್ದಂಗೆ ನೋಡ್ಕೋಬೋದು. ಸೊ ಅದನ್ನು ಸ್ಪ್ರೇ ಮಾಡಿಬಿಟ್ಟು ಮೊದಲು ಡ್ರಾವರ್ನ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಟ್ರೇನೂ ಕೂಡ ಚೆನ್ನಾಗಿ ಕೋಲಿನಿಂದ ಒರೆಸ್ಬಿಟ್ಟು ಇವಾಗ ಮತ್ತೆ ಟ್ರೇನ ಡ್ರಾವರಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ತುಂಬ ದಿನದಿಂದ ಯಾವುದಾದ್ರೂ ಸ್ಪೂನೆಲ್ಲ ಯೂಸ್ ಮಾಡೋದಿಲ್ಲ. ತುಂಬ ಆ ಥರ ಇರುತ್ತಲ್ವ ಮನೇಲಿ, ಹಾಗೆ ಇಟ್ಬಿಟ್ಟಿರ್ತೀವಿ, ತುಂಬ ದಿನ ಆಗಿರುತ್ತೆ, ಅದನ್ನು ನೋಡಿರೋದು ಇಲ್ಲ, ಅದನ್ನು ಯೂಸು ಮಾಡಿರೋದಿಲ್ಲ. ಆ ಥರ ಯಾವುದಾದ್ರೂ ಇದ್ದರೆ ನಾನು ಅದನ್ನು ಹೌಸ್ ಹೆಲ್ಪಿಗೆ ಕೊಟ್ಬಿಡ್ತೀನಿ. ನಾನು ಇದನ್ನ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಅದೇ ಥರ ಇವಾಗ ಚೆಕ್ ಮಾಡಿಕೊಂಡೆ, ನನಗೆ ಯಾವ್ದು ಬೇಡವೋ ಅದನ್ನೆಲ್ಲ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಆಮೇಲೆ ಸ್ಪೂನ್ಸ್ ಡ್ರಾವರ್ ಕೆಳಗಡೆ ನಾನು ಚಿಕ್ಕ ಚಿಕ್ಕ ಯುಟೆನ್ಸಿಲ್ಸ್ ಎಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆಯೇ ಬೌಲ್ಸ್ ಕೂಡ. ಸೊ ಈ ಡ್ರಾವರ್ನೂ ಕೂಡ ನನಗೆ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಇವತ್ತು ಅದನ್ನು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ಕೂಡ ನಾನು ಎಂಟಿ ಮಾಡಿಬಿಟ್ಟು ಇವಾಗ ಕ್ಲೀನ್ ಮಾಡಿ ಮತ್ತೆ ಜೋಡಿಸ್ಕೊತಾ ಇದ್ದೀನಿ. ಈ ಡ್ರಾವರಲ್ಲಿ ಬಂದು ನಾನು ಎಲ್ಲ ನಮ್ಮದು ಏನು ಫ್ರೈಯಿಂಗ್ ಪ್ಯಾನ್ಸ್ ಇರುತ್ತೆ ಮತ್ತು ಕಡಾಯಿ ಇರುತ್ತೆ, ಅದನ್ನೆಲ್ಲ ನಾನಿಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ. ಸೊ ತುಂಬ ದಿನದಿಂದ ಇಲ್ಲೂ ಕೂಡ ನಾನು ಯೂಸ್ ಮಾಡದೇ ಇರೋದು ಕಡಾಯಿ ಎಲ್ಲ ಇತ್ತು. ಹಾಗೆಯೇ ಈ ಬೌಲು ಕೂಡ ಅಷ್ಟೇ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇದ್ರ ಶೇಪ್ ಈ ಥರ ಇರೋದ್ರಿಂದ ನಾನು, ಅಂದರೆ ಸ್ಕ್ವೇರ್ ಶೇಪಲ್ಲಿ ಇದೆಯಲ್ವ, ಸೊ ಅದು ಮುಚ್ಚಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಹಾಗೆ ಇಟ್ಟಿದ್ದೆ, ಅದನ್ನೆಲ್ಲೂ ಕೊಟ್ಟಿರಲಿಲ್ಲ. ಹಾಗೆ ಈ ಕಡಾಯಿ ಬಂದು ಎಷ್ಟೊಂದು ಹಾಳಾಗಿದೆ, ಎಲ್ಲ ಕೆಳಗಡೆ ಎಲ್ಲ ಕೋಟಿಂಗ್ ಎಲ್ಲ ಹೊರಗಡೆ ಬಂದಿದೆ. ಬಟ್ ಸ್ಟಿಲ್ ನಾನು ಅದನ್ನು ಹಾಗೆ ಇಟ್ಕೊಂಡು ತುಂಬ ದಿನ ಆಯಿತು. ಸೊ ಅದನ್ನು ಕೂಡ ಇವತ್ತು ತೆಗಿತಾ ಇದ್ದೀನಿ. ಆಮೇಲೆ ನನಗೆ ಕರ್ಟನ್ಸ್ ಕೂಡ ವಾಶ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇವಾಗ ಎಲ್ಲನೂ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಕರ್ಟನ್ಸ್ನ. ಆ್ಯಂಡ್ ಇದು ಡೈನಿಂಗ್ ಹಾಲಲ್ಲಿ ನಾನು ಕರ್ಟನ್ಸ್ ಹಾಕಿರೋದು. ಸೊ ಈ ಕರ್ಟನ್ನು ಹಾಗೆಯೇ ಕಿಡ್ಸ್ ರೂಮಲ್ಲಿರೋದು ಕರ್ಟನ್ಸು, ಇವೆರಡೂ ನನಗೆ ಇವಾಗ ವಾಶ್ ಮಾಡಬೇಕಿತ್ತು. ಸೊ ಅದಕ್ಕೆ ಎರಡನ್ನೂ ನಾನು ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಲಿವಿಂಗ್ ರೂಮಿಂದು ಆಗಿರ್ಬೋದು, ಹಾಗೆಯೇ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಇರೋದಾಗಿರ್ಬೋದು, ಅವನ್ನೆರಡನ್ನೂ ನಾನು ದಸರಾ ಟೈಮಲ್ಲಿ ವಾಶ್ ಮಾಡಿ ಐರನ್ ಮಾಡಿಸ್ಕೊಂಡು ಹಾಕಿದ್ದೀನಿ. ಸೊ ಅದನ್ನು ಇವಾಗ ನಾನು ರಿಮೂವ್ ಮಾಡ್ತಾಯಿಲ್ಲ, ವಾಶ್ ಮಾಡ್ತಾಯಿಲ್ಲ. ಬರೀ ಇವೆರಡನ್ನೇ ನಾನು ಇವಾಗ ವಾಶ್ ಮಾಡ್ಕೊಂಬಿಟ್ಟು ಐರನಿಗೆ ಕೊಡ್ತೀನಿ. ಸೊ ಅದು ನಾಳೆ ಬಂದಮೇಲೆ ಅದನ್ನು ಕೂಡ ನಾನು ಮತ್ತೆ ಕರ್ಟನ್ನ ನಾನು ಹಾಕ್ಕೋತೀನಿ.
ಕಡೆಗೆ ಒಂದಿಷ್ಟು ಅನ್ಯೂಸ್ಡ್ ಪರ್ಸಸ್ ಎಲ್ಲ ಇಟ್ಟಿದ್ದೆ, ಅಂದರೆ ವ್ಯಾನಿಟಿ ಬ್ಯಾಗ್ಸು, ಪರ್ಸಸ್ಸು. ಸೊ ಅವನ್ನೆಲ್ಲ ನಾನು ಇವತ್ತು ನೋಡ್ಕೊಳ್ತಾ ಇದ್ದೀನಿ. ಅಂದರೆ ಇದೆಲ್ಲ ನಾನು ಹೌಸ್ ಹೆಲ್ಪಿಗೆ ಕೊಟ್ಬಿಟ್ರಾಯ್ತು ಅಂತ. ತುಂಬ ದಿನದಿಂದ ಯೂಸ್ ಮಾಡಲಾರ್ದೆ ಹಾಗೇ ಇಟ್ಟಿದ್ದೆ. ಆಮೇಲೆ ಸ್ವಲ್ಪನೇ ಹಾಗೇ ಕಲರು ಕೂಡ ಫೇಡ್ ಆಗ್ತಾ ಇತ್ತು. ನಾನು ಯೂಸ್ ಮಾಡೋದೇ ಇಲ್ಲ. ತುಂಬ ಹಾಳಾಗೋಕ್ಕಿಂತ ಮುಂಚೆನೇ ಕೊಟ್ಟರೆ ಪಾಪ ಅವರಾದರೂ ಯೂಸ್ ಮಾಡ್ಕೊಳ್ತಾರೆ ಅಲ್ವಾ. ಸೊ ಅದಕ್ಕೆ ಅದನ್ನು ನಾನಿವತ್ತು ಅವ್ರಿಗೆ ಕೊಟ್ಟರಾಯ್ತು ಅಂತ ನಾನು ಮೊದಲು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಗಲ್ಲಿ. ನಾವು ಯೂಶ್ವಲಿ ಲೇಡೀಸ್ ಅದೇ ಥರ ಅಲ್ವಾ, ಯಾವ ಬ್ಯಾಗಲ್ಲೂ ಏನಿಟ್ಟಿರ್ತೀವೋ ಏನೋ ನಮಗೆ ನೆನಪಿರಲ್ಲ. ಸೊ ಆದರೂ ಕೂಡ ಕೊಡೋವಾಗ ಒಂದು ಸರಿ ಚೆಕ್ ಮಾಡ್ಕೊಂಬಿಡೋಣ ಅಂತ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡೆ. ಆಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಸಂಜೆ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ, ದೀಪಾವಳಿ ಶಾಪಿಂಗಿಗೆ. ಅಂದರೆ ನಂದು ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದು, ಅಂದರೆ ನನಗೆ ಬೇಕಾಗಿರೋ ವಸ್ತು ನನ್ನ ಕಿಚನಿಗೆ ಒಂದು ನ್ಯೂ ಎಡಿಷನ್ ಅಂತಲೇ ಹೇಳ್ಬೋದು. ನನಗೆ ನಮ್ಮ ಗ್ಯಾಸ್ ಸ್ಟವ್ನ ನಾನು ರಿಪ್ಲೇಸ್ ಮಾಡಬೇಕಿತ್ತು. ಸೊ ತುಂಬ ದಿನದಿಂದ ನೋಡ್ತಾನೇ ಇದ್ದೆ, ಸರ್ಚ್ ಮಾಡಿಬಿಟ್ಟು ಇವಾಗ ಈ ಶಾಪಿಗೆ ಬಂದಿದ್ದೀವಿ. ಬುಕ್ಕಿಂಗ್ ಮಾಡಬೇಕು ಅಂತ, ಮಾಡ್ಕೊಂಡ್ರಾಯ್ತು ಅಂತ. ಇದ್ರದ್ದು ಡೀಟೇಲ್ಸ್ನ ನಾನು ಯಾವುದನ್ನ ತಗೊಂಡೆ, ಹಾಗೆಯೇ ಅದರದ್ದು ಕಂಪನಿ, ಹಾಗೆ ಡೀಟೇಲ್ಸ್ನ ಎಲ್ಲನೂ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ವ್ಲಾಗು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ದಿವಾಲಿ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನನ್ನ ಫ್ರೆಂಡ್ಸಿಗೂ ಕೂಡ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.